ಇವತ್ತು ಸಿದ್ದರಾಮಯ್ಯ ವಿರುದ್ಧದ ಮುಡಾ ಹಗರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೋರ್ಟಲ್ಲಿ ವಿಚಾರಣೆ ಇತ್ತು. ವಿಚಾರಣೆ ವೇಳೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಒಂದು ವಾದವನ್ನು ಕೂಡ ಆಲಿಸಲಾಯಿತು. ನ್ಯಾಯಾಧೀಶರು ಏನು ಹೇಳಿದ್ರು ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ವಿಚಾರ ಆಗುತ್ತೆ. ಜೊತೆಗೆ ಟಿ.ಜೆ. ಅಬ್ರಹಾಂ ಅವರು ಕೂಡ ದೂರುದಾರರು, ಅವರ ಒಂದು ವಿಚಾರವನ್ನು ಕೂಡ, ಅವರ ಒಂದು ವಾದವನ್ನು ಕೂಡ ಕೇಳಲಾಯಿತು. ಮುಖ್ಯಮಂತ್ರಿಗಳ ವಿರುದ್ಧ ಸಲ್ಲಿಕೆ ಆದಂಥ ಅರ್ಜಿಯ ವಿಚಾರಣೆಯನ್ನು ಮೊಟ್ಟ ಮೊದಲಿಗೆ ಮುಂದೂಡಿಕೆ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಕೂಡ ಈ ಮೂವರ ಒಂದು ಅಂದರೆ ಪ್ರಮುಖವಾಗಿ ಇಬ್ಬರ ಒಂದು ವಾದವನ್ನು ಕೂಡ ಆಲಿಸ್ಕೊಳ್ತಾರೆ. ಸ್ನೇಹಮಯಿ ಕೃಷ್ಣ ಏನು ಕಂಪ್ಲೇಂಟನ್ನು ಕೊಟ್ಟಿದ್ದರೋ ಅದೇ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅರ್ಜಿಯನ್ನು ಆಗಸ್ಟ್ 20ಕ್ಕೆ ಮುಂದೂಡಿಕೆ ಮಾಡ್ತಾರೆ. ವಿಚಾರಣೆ ಸ್ವೀಕರಿಸುವ ಕುರಿತು ಅಂದರೆ ವಿಚಾರಣೆಯನ್ನು ನಾವು ತಗೋಬೇಕಾ ಬೇಡವಾ ಅಂತ, ಅದರಲ್ಲಿ ಏನೇನು ಮಾಡಬೇಕು ಅನ್ನೋದು ಬೇರೆ ವಿಚಾರ. ಈ ವಿಷಯವನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಳಬೇಕೇ ಬೇಡವೇ ಎಂಬುದರ ಬಗ್ಗೆ ಆದೇಶವನ್ನು ಕೋರ್ಟ್ ಒಂದು ಕಡೆ ಕಾಯ್ದಿರಿಸ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಇದನ್ನು ನಾವು ರಿಲೀಫ್ ಅಂತ ಹೇಳಬೇಕೋ ಅಥವಾ ಟೆನ್ಷನ್ ಅಂತ ಹೇಳಬೇಕೋ ಗೊತ್ತಿಲ್ಲ. ಕಾರಣ ಇಲ್ಲಿ ಕೋರ್ಟ್ನ ಹೆಜ್ಜೆ ಮತ್ತು ರಾಜ್ಯಪಾಲರ ಹೆಜ್ಜೆ ತೀರಾ ವಿಭಿನ್ನವಾಗಿರುತ್ತೆ ಅಂತ ಹೇಳಕ್ಕೆ ಬರ್ತಾ ಇಲ್ಲ. ಕೋರ್ಟ್ ಯಾವ ಹೆಜ್ಜೆಯನ್ನು ಇಡುತ್ತೋ ಹೆಚ್ಚು ಕಡಿಮೆ ರಾಜ್ಯಪಾಲರು ಕೂಡ ಅದೇ ಹೆಜ್ಜೆ ಗುರುತುಗಳ ಮೇಲೆ ಹೆಜ್ಜೆಯನ್ನು ಇಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಯಾಕಂದರೆ ಅದು ನ್ಯಾಯಾಂಗ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆಯೋ ನಾವು ಅದನ್ನೇ ಫಾಲೋ ಮಾಡೋಣ ಅಂತ ಇದ್ದಿರಬಹುದು. ಆಗಸ್ಟ್ 20ಕ್ಕೆ ಇದರ ಒಂದು ಆದೇಶವನ್ನು ಕಾಯ್ದಿರಿಸಿದೆ ಜನಪ್ರತಿನಿಧಿಗಳ ಕೋರ್ಟ್. ಯಾವ ಥರದಲ್ಲಿ ನಾವು ಇದನ್ನು ವಿಚಾರಣೆ ತೊಗೋಬೇಕಾ ಬೇಡವಾ ಅಂಥೇಳಿ ಟಿ.ಜೆ. ಅಬ್ರಹಾಂ ಅವರ ಅರ್ಜಿ ಇತ್ತಲ್ಲ, ಇದರಲ್ಲಿ ಇಬ್ಬರು ಅರ್ಜಿ ಹಾಕ್ಕೊಂಡಿದ್ರು. ಇಬ್ಬರು ವಿಷಯನೂ ಒಂದೇ, ಮುಡಾದಲ್ಲಿ ಅಕ್ರಮ ಆಗಿದ್ದೆ ಅಂತ. ಸ್ನೇಹಮಯಿ ಕೃಷ್ಣ ಅವರದ್ದು ಅದೇ ವಿಚಾರವೇ, ಟಿ.ಜೆ. ಅಬ್ರಹಾಂ ಅವರ ಅರ್ಜಿ ವಿಚಾರಣೆ ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇದನ್ನು ಆಗಸ್ಟ್ 21ಕ್ಕೆ ಮುಂದೂಡಿಕೆ ಮಾಡ್ತಾರೆ. ಇಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಕಡೆಯಿಂದ. ಇನ್ನು ಈ ಸಂದರ್ಭದಲ್ಲಿ ಟಿ.ಜೆ. ಅಬ್ರಹಾಂ ಅವರು ನಿಂತ್ಕೊಂಡು ಅವ್ರದ್ದು ವಾದ ಏನಿತ್ತು, ಅವ್ರ ಕಡೆಯಿಂದ ವಾದ ಏನು ಅಂತ ಹೇಳಿದ್ರೆ, ನೋಡಿ ಸ್ವಾಮಿ, ಕೆಸರೆ ಗ್ರಾಮ ಮತ್ತು ದೇವನೂರು ಗ್ರಾಮಗಳಲ್ಲಿ ಹಗರಣ ನಡೆದಿದೆ ಅಂತ ಅವ್ರ ವಾದ ಶುರುವಾಗುತ್ತೆ. 98ರಲ್ಲಿ ಸ್ವಾಮಿ ಮುಡಾ ಕೆಸರೆಯಲ್ಲಿ ಭೂಮಿ ವಶಕ್ಕೆ ಪಡ್ಕೊಂಡು ಅಭಿವೃದ್ಧಿಯನ್ನು ಪಡಿಸದೆ ಮೋಸದಿಂದ ದಾಖಲೆಗಳನ್ನು ಸೃಷ್ಟಿಸಿ ಜಮೀನನ್ನೇ ಮಾರಾಟ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಕೆಸರೆ ಗ್ರಾಮದಲ್ಲಿ ಜಮೀನು ಇಲ್ಲದಂಥ ವ್ಯಕ್ತಿ ಇಲ್ಲಿ ಜಮೀನಿತ್ತು ಅಂತ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡ್ತಾರೆ. ಮುಡಾದವರು ಕೂಡ ಇದೇ ಕೆಲಸವನ್ನು ಮಾಡಿದ್ದಾರೆ. ಭೂಮಿಯನ್ನು ವಶಕ್ಕೆ ಪಡ್ಕೊಂಡು ಡೆವಲಪ್ ಮಾಡಬೇಕಲ್ವ, ಅವರು ಡೆವಲಪ್ ಮಾಡೋದೇ ಇಲ್ಲ. ಭೂಮಿ ವಶಕ್ಕೆ ತೆಗೆದುಕೊಂಡ್ಮೇಲೆ ಡೆವಲಪ್ ಮಾಡಬೇಕಾಗತ್ತೆ, ಡೆವಲಪ್ ಮಾಡಲ್ಲ. ಅವರು ಮೋಸದಿಂದ ದಾಖಲೆ ಸೃಷ್ಟಿ ಮಾಡಿ ಜಮೀನು ಮಾರಾಟ ಮಾಡಿಬಿಡ್ತಾರೆ. ಒಬ್ಬ ವ್ಯಕ್ತಿಗೆ ಕೆಸರೆ ಗ್ರಾಮದಲ್ಲಿ ಜಮೀನೇ ಇಲ್ಲ, ನನ್ನ ಜಮೀನಲ್ಲಿ ಇತ್ತು ಅಂತ ಅವನು ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡ್ತಾನೆ. ಅವನು ಮುಡಾ ವಶದಲ್ಲಿದ್ದಂಥ ಜಮೀನನ್ನು, ಯಾವ ಮುಡಾ ತನ್ನ ಅಧೀನದಲ್ಲಿ ಜಮೀನು ಇಟ್ಕೊಂಡಿತ್ತೋ ಆ ಜಮೀನನ್ನು ದೇವರಾಜ ಅನ್ನೋನು ಮಾರಕ್ಕೆ ಹೇಗೆ ಸಾಧ್ಯ ಸ್ವಾಮಿ? ಇಲ್ಲೇ ಈ ಸ್ಕ್ಯಾಮ್ ಇರೋದು. ವಶದಲ್ಲಿರೋದು ಮುಡಾ ವಶದಲ್ಲಿ. ಮುಡಾ ವಶದಲ್ಲಿದ್ದಂಥ ಜಮೀನನ್ನು ಇನ್ಯಾರೊಬ್ಬ ದಾರಿ ಹೋಗಂತರ ಬಂದು ಮಾರಕ್ಕಾಗತ್ತಾ? ಅದೇ ರೀತಿಯಲ್ಲಿ ದೇವರಾಜ್ ಎನ್ನುವವನು ಮಾರಕ್ಕೆ ಹೇಗೆ ಸಾಧ್ಯ? ಮುಡಾ ವಶದಲ್ಲಿದ್ದಂಥ ಭೂಮಿಯನ್ನು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ರಂತೆ, ದೇವರಾಜ ಅನ್ನೋನು ಮಾರದ್ರಂತೆ. ಹೆಂಗೆ ಸ್ವಾಮಿ ಈ ಕಥೆ? ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದಾಗ ಏನು ಮಾಡ್ತಾರೆ, ಬೋಗಸ್ ಕನ್ವರ್ಷನ್ ಮಾಡಿಬಿಡ್ತಾರೆ ಸ್ವಾಮಿ ಅಂತ ಟಿ.ಜೆ. ಅಬ್ರಹಾಂ ಅವರ ವಾದ. ಬೋಗಸ್ ಆಗಿ ಇದನ್ನು ಕನ್ವರ್ಷನ್ ಮಾಡಿಬಿಡ್ತಾರೆ, ಭೂ ಪರಿವರ್ತನೆ ಮಾಡಿಬಿಡ್ತಾರೆ. ಇದನ್ನು DC ಜಾಗವನ್ನು ಪರಿಶೀಲನೆ ಮಾಡಿ ಕನ್ವರ್ಷನ್ ಮಾಡಿದ್ದೀವಿ ಅನ್ನೋದೇ ದೊಡ್ಡ ಬೋಗಸ್ ಸ್ವಾಮಿ. ಇದರಲ್ಲಿ DC ಅವರೇ ಬಂದರು, ಸ್ಥಳ ಪರಿಶೀಲನೆಯನ್ನು ಮಾಡಿದ್ರು, ಸ್ಥಳ ಪರಿಶೀಲನೆಯನ್ನು ಮಾಡಿ ಅವರೇ ಕನ್ವರ್ಷನ್ ಮಾಡಿಕೊಟ್ರು ಅನ್ನೋ ವಿಚಾರ ಇದೆಯಲ್ಲ, ಇದೇ ನಕಲಿ. ಯಾಕಂತ ಹೇಳಿದ್ರೆ ಮುಡಾ ವಶದಲ್ಲಿದ್ದಂಥ ಭೂಮಿಯನ್ನು ದೇವರಾಜ ಅನ್ನೋನು ಮಾರ್ತಾನೆ, ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೊಂಡುಕೊಳ್ತಾರೆ ಅನ್ನೋದು ಹೇಗೆ ಹಾಸ್ಯಾಸ್ಪದವೋ ಅದೇ ರೀತಿಯಲ್ಲಿ ಇದನ್ನು ಬಂದು DC ಅವರು ಕನ್ವರ್ಷನ್ ಮಾಡಿಕೊಟ್ಬಿಟ್ರು ಅಂತ ಹೇಳ್ತಾರಲ್ಲ ಸ್ವಾಮಿ, ಇದು ಹಾಸ್ಯಾಸ್ಪದವೇ. ಜೊತೆಗೆ 2010ರಲ್ಲಿ ಪಾರ್ವತಿ ಅವರಿಗೆ ಈ ಥರ ಇವರು ಕೊಂಡುಕೊಂಡರೆಂದು ಹೇಳಲಾದಂತಹ ಜಮೀನನ್ನು ಕಾನೂನು ಬಾಹಿರವಾಗಿ ದಾನ ಕೊಟ್ಬಿಟ್ರಂತೆ. 2013ರ ಚುನಾವಣೆಯಲ್ಲಿ ಈ ಜಾಗದ ಮಾಹಿತಿಯನ್ನೇ ಮುಚ್ಚಿಟ್ಬಿಟ್ಟಿದ್ದಾರೆ ಇವರು. ಆಯೋಗಕ್ಕೆ ಹೇಳಬೇಕಾಗಿತ್ತು, ಈ ಥರದೊಂದು ಜಾಗ ಇದೆಯಪ್ಪ ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು ಅಂತ, ಹೇಳೇ ಇಲ್ಲ. 2011-14ವರೆಗೂ ಕೂಡ ಲೋಕಾಯುಕ್ತಕ್ಕೆ ಕೊಟ್ಟಂಥ ಮಾಹಿತಿಯಲ್ಲೂ ಕೂಡ ಇದನ್ನು ಮುಚ್ಚಿಟ್ರು. 2014ರಲ್ಲಿ ಪಾರ್ವತಿಯವರು ಬದಲಿ ಜಾಗ ಕೊಡಿ ಅಂತ ಕೇಳಿದ್ರು. ಆಯಿತು, ಇದನ್ನು ಯಾರೋ ದೇವರಾಜ ಮಾರ್ದ, ಮಲ್ಲಿಕಾರ್ಜುನ ಸ್ವಾಮಿ ತೊಗೊಂಡ್ರು, ಅವರಿಂದ ಪಾರ್ವತಿಯವರಿಗೆ ದಾನ ಬಂತು, ಇದೆಲ್ಲ ಕಥೆ ಇದೆಯಲ್ಲ. ಈ ದಾನ ಬಂದದನ್ನು ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ ಮುಡಾದವರು ಅಂತ ಹೇಳಿ ಮತ್ತೆ ಮುಡಾದವರು ವಶಪಡಿಸ್ಕೊಂಡ್ರು ಅಂತ ನನಗೆ ಬದಲಿ ನಿವೇಶನ ಕೊಡಿ ಅಂತ ಇವರೇ ಮನವಿ ಮಾಡಿಕೊಂಡ್ರು. 2021ರಲ್ಲಿ ಸ್ವಾಮಿ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕ, ಮಗ ಯತೀಂದ್ರ ಅವರು ಶಾಸಕ. 2022ರ ಜನವರಿಯಲ್ಲಿ ವಿಜಯನಗರದಲ್ಲಿ ಇವರು 14 ಸೈಟ್ಗಳನ್ನು ಪಡ್ಕೊಳ್ತಾರೆ. ಇನ್ನೊಂದು ಕಡೆ ಸ್ನೇಹಮಯಿ ಕೃಷ್ಣ ಪರವಾಗಿ ವಕೀಲರ ವಾದವನ್ನು ಮಾಡ್ತಾರೆ. ಏನು ವಾದ? ಅವ್ರ ಪರವಾಗಿ ಲಕ್ಷ್ಮೀ ಅಯ್ಯಂಗಾರ್ ಅವರ ಪರ ವಕೀಲರು ವಾದವನ್ನು ಶುರು ಮಾಡ್ತಾರೆ. ಲಾಲು ಪ್ರಸಾದ್ ಯಾದವ್ ಪ್ರಕರಣದ ತೀರ್ಪನ್ನು ಉಲ್ಲೇಖ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲೇಖಿಸಿ ವಾದವನ್ನು ಮಂಡನೆ ಮಾಡ್ತಾರೆ. ಭ್ರಷ್ಟಾಚಾರ ತಡೆ ಕಾಯ್ದೆ 19ರ ಅಡಿಯಲ್ಲಿ ತನಿಖೆಗೆ ಆದೇಶ ಕೊಡಬಹುದು ಸ್ವಾಮಿ. ಇದರಲ್ಲಿ
ನೇರವಾಗಿ ಅಧಿಕಾರ ದುರ್ಬಳಕೆ ಇದ್ದರೆ ಮಾತ್ರ ಸಕ್ಷಮ ಪ್ರಾಧಿಕಾರದ ಅನುಮತಿ ಬೇಕಾಗುತ್ತೆ. ಆದರೆ ಈ ಪ್ರಕರಣದಲ್ಲಿ ಅನುಮತಿ ಅಗತ್ಯವೇ ಬರಲ್ಲ. ಹಾಗಾಗಿ ತನಿಖೆಗೆ ಆದೇಶ ಕೊಡ್ಬೋದು ಸ್ವಾಮಿ ಅಂತ ಕೇಳ್ಕೊಳ್ತಾರೆ. ಇದರ ಮಧ್ಯೆ ಎಲ್ಲವನ್ನೂ ಕೇಳಿದ ಮೇಲೆ ನ್ಯಾಯಾಧೀಶರು ಏನು ಹೇಳ್ತಾರೆ ಅಂತ ನೋಡಿದ್ರೆ, ಕಾಗ್ನಿಸೆನ್ಸ್, ಇದರ ಬಗ್ಗೆ ಒಂದು ಅರಿವು, ಒಂದು ತಿಳುವಳಿಕೆ ತೆಗೆದುಕೊಂಡು ದೂರುದಾರರು ತಮ್ಮ ಹೇಳಿಕೆ ಏನಿದೆ ಅಂತ ದಾಖಲಿಸಬೇಕಾಗತ್ತೆ. ಇದು ಪೊಲೀಸರಿಂದ ಕೂಡ ತನಿಖೆ ನಡಿಬೇಕಾಗತ್ತೆ. ಆದರೆ ಇವೆಲ್ಲವಕ್ಕೂ ಕೂಡ ಒಂದು ಪೂರ್ವಾನುಮತಿ ಅಗತ್ಯ ಇರುತ್ತಪ್ಪ. ಅವರು ಮುಖ್ಯಮಂತ್ರಿಗಳಿದ್ದಾರೆ, ಇದಕ್ಕೆ ಒಂದು ಪೂರ್ವಾನುಮತಿ ಅಗತ್ಯ ಇರುತ್ತೆ. ಗವರ್ನರ್ ಅವರು ಇದಕ್ಕೆ ಪೂರ್ವಾನುಮತಿಯನ್ನು ಕೊಡದೆ ನಾವು ಇದನ್ನು ಪರಿಗಣಿಸೋದು ಹೇಗಪ್ಪ? ಇದು ಏನೇನು ಹೇಳ್ತೀರೋ, ನಿಮ್ಮದು ಹೇಳಿಕೆ ಕೊಡಿ, ದೂರು ಕೊಡಿ, ನಿಮ್ಮ ಸ್ಟೇಟ್ಮೆಂಟ್ ಎಲ್ಲವನ್ನೂ ಕೊಡಿ. ಆದರೆ ಈ ಒಂದು ವಿಚಾರದಲ್ಲಿ ಗವರ್ನರ್ ಅವರ ಪರ್ಮಿಷನ್ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟು. ಆ ಅನುಮತಿ ಇಲ್ಲದೆ ಹೆಂಗಪ್ಪ ಪರಿಗಣಿಸೋದು ಅಂತ ಕೇಳ್ತಾರೆ. ಇದೇ ಹಂತದಲ್ಲಿ ಅನುಮತಿ ಅಗತ್ಯ ಇಲ್ಲ ಸ್ವಾಮಿ ಅಂಥೇಳಿ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ವಾದವನ್ನು ಮಾಡ್ತಾರೆ. ಕನಿಷ್ಠ BNSS ಸೆಕ್ಷನ್ಗಳನ್ನು ಪರಿಗಣಿಸಿ ದೂರು ಸ್ವೀಕರಿಸ್ಬೋದು ಸ್ವಾಮಿ ಅಂತ ಕೂಡ ಮನವಿಯನ್ನು ಮಾಡ್ತಾರೆ. ಎಲ್ಲ ವಾದವನ್ನು ಕೇಳಿದ ಮೇಲೆ ನ್ಯಾಯಾಧೀಶರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಆದೇಶವನ್ನು 20ನೇ ತಾರೀಕಿಗೆ ಕಾಯ್ದಿರಿಸಿದ್ದಾರೆ.